ತಗೊಂಡೆ ಅಂದರೆ ಕನ್ನಡದೆಲ್ಲ ಲೆಜೆಂಡ್ಗಳನ್ನ ನೆನೆಸ್ಕೊಳ್ತಾ ನಾನು ಸುಮ್ಮನೆ ಒಂದು ಲೈನ್ ಹೇಳ್ತೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳ್ಬೋದು. ಅದು ಸಿನಿಮಾದ ಟೈಟ್ಲ್ ಆಗಿರ್ಬೋದು, ಹಾಗಾಗಿರ್ಬೋದು. ಶಿವಣ್ಣನ ಒಂದು ಸಿನಿಮಾ ಶುರು ಆಗೋದು ರಥ, ನೆಕ್ಸ್ಟ್ ಅದು ಕಂಟಿನ್ಯೂಷನು ರಥ 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 ಏನೋ ಇದಿಲ್ಲಪ್ಪ, ನಿಜವಾಗ್ಲೂ ಗೊತ್ತಿಲ್ಲ. ರಥ ಅಯ್ಯೋ ಸಿನಿಮಾನಾ? ಸಿನಿಮಾ ಟೈಟ್ಲು. ಹೌದು, ಹೌದಾ? ಓಕೆ, ನಾವೇ ಯೋಚನೆ ಮಾಡ್ಬೇಕು. ಇಲ್ಲೇ ನನ್ನ ತುಟಿಗೆ ಬೈಕ್ ಬರ್ತಾ ಇಲ್ಲ. ನಾನು ಅರ್ಧ ಹೇಳಿದೆ ರಥ ಅಂತ ಹೇಳಿದೆ. ನೆಕ್ಸ್ಟ್ ಅದು ಸೂಪರ್ ಡೂಪರ್ ಹಿಟ್ ಸಿನಿಮಾ. ಕನ್ಫ್ಯೂಸ್ ಆದ್ರೆ ನಾನೀಗ ಫೈನ್ ಹಾಕ್ತೀನಿ ಇಬ್ಬರಿಗೆ. ಜಸ್ಟ್ ಕಿಡಿಂಗ್. ಇಲ್ಲ ಸತ್ತಲಾಗಿ ಬರ್ತಾರೆ, ನೀವೇ ಹೇಳ್ಬಿಡಿ. ಒಂದು ಲೀಡ್ ಕೊಡ್ಲಾ? ಸಾಂಗ್ ಇದೆ, ಶಿಲೆಗಳು ಸಂಗೀತ. ಇಲ್ಲ ನನ್ನ ತಲೆದು ಹೋಯ್ತು. ನಂಗೆ ತುಂಬಾ ಚಿಕ್ಕವಳೈತೆ ಅನ್ಸುತ್ತೆ ಆ ಟೈಮಲ್ಲಿ ನನಗೆ. ಇಲ್ಲ ನನ್ಗೆ ಗೊತ್ತು ಟೈಟ್ಲ್ ಅದು. ಅಷ್ಟಮಿ, ರಥ ಸಪ್ತಮಿ. ಎಸ್, ಅಂಬರೀಷ್ ನನ್ನ ಸಿನಿಮಾ ಸೋಲಿಲ್ಲದ ಸರ್ ನಾನು ತುಂಬಾ ಅಂಬ ಅದು ಗೊತ್ತಿಲ್ಲ ಸರ್ ನನಗೆ. ಚಿಕ್ಕವಳು. ಸರ್ದಾರ. ಓಕೆ, ದರ್ಶನ್ ಸರ್ ಒಂದು ಸಿನಿಮಾ ನಮ್ಮ ಪ್ರೀತಿಯ ರಾಮು. ಆ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಿದ್ದೀವಿ. ತುಂಬಾ ಹಳೇದ್, ನಮ್ಗೆ ಅಷ್ಟು ಇದಾಗಲ್ಲ. ಓಕೆ, ರೀಸೆಂಟ್ ಆಗಿ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ಒಂದು ಹಾಡು ಸಖತ್ ಹಿಟ್ ಆಗುತ್ತೆ ದರ್ಶನ್ ಸರ್ ಅದು. ಒಂದೇ ಒಂದು ಒಂದೇ ಒಂದು ಒಂದೇ ಒಂದು ಒಂದೇ ಒಂದು ಒಂದೇ ರೀಸೆಂಟ್ ಡೆವಿಲ್ ಸಿನಿಮಾ. ದೇವಿಲ್ಲ, ನೀವು ಒಂದೇ ಒಂದು ಸಲ ಅಂತ ಒಂದೇ ಒಂದು ಸಲ. ಓಕೆ ಓಕೆ, ಸಿನಿಮಾದ ಹಾಡುಗಳು ಜನರಿಗೆ ಹತ್ತಿರಕ್ಕೆ ಆಗ್ಬೇಕು ಅಂತಂದ್ರೆ ಯಾವ ತರದ ವರ್ಕ್ ಆಗ್ಬೇಕು ಆಸ್ ಅ ರೈಟರ್ ಕಡೆಯಿಂದ? ಯಾಕೆ ಅನಿಲ್ ಸರ್ ತುಂಬಾ ವರ್ಕ್ ಮಾಡಿದ್ದಾರೆ ಇದಕ್ಕೆ. ಅವರೇ ಇಲ್ಲ ಸರ್, ಲಿರಿಕ್ಸ್ ಎಲ್ಲ ಅವರೇ ಬರ್ತಿದ್ದು ಸರ್. ಫಸ್ಟ್ ಮೇನ್ ಮ್ಯೂಸಿಕ್ ಸರ್, ಥಾಟ್ ಪ್ರಾಸೆಸ್ ಅಂದರೆ ಆ ಕತೆ ಮುಂಚೆ ಏನು ನಡೆದಿರುತ್ತೆ ಇನ್ಸಿಡೆಂಟು, ಆ ಯಾವ ಸಿಚುವೇಶನ್ಗೆ ಆ ಸಾಂಗ್ನ ನಾವು ಪ್ಲೇಸ್ ಮಾಡ್ತಿದ್ದೀವಿ ಅನ್ನೋ ಒಂದು ಕ್ಲಾರಿಟಿ ಇರಬೇಕು ಒಂದು. ಆಮೇಲೆ ನನ್ನ ಸಿನಿಮಾದಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡೋದು ಮೆಲೋಡಿ ಸಾಂಗ್ಸೇ ಎವರ್ಗ್ರೀನ್. ರಿಪೀಟೆಡಾಗಿ ಲೂಪಲ್ಲಿ ನಾವು ಆ ಹಾಡನ್ನ ನಾವು ಕೇಳ್ಬೋದು. ಜನ ಅದನ್ನು ತುಂಬ ಇಷ್ಟಪಡ್ತಾರೆ. ಆಮೇಲೆ ನಮ್ಮ ಜನ್ರೇಷನ್ ಈಗಿರೋ ಪರಿಸ್ಥಿತಿಗೆ ಖಾಲಿ ಎಣ್ಣೆ ಮೇಲೆ ಅದ್ರ ಮೇಲೆ ಹಾಡುಗಳು ಜಾಸ್ತಿ ಬರ್ತಾಯಿದೆ, ಹಾಡುಗಳು ಉಳ್ಕೊಳ್ತಾ ಇಲ್ಲ. ಈಗ ನೀವು ಈಗ ಹೋಗ್ತಾ ಇಲ್ಲಿಂದ ಮನೆಗೆ ಹೋಗ್ತಿದ್ರ ಅಂದರೆ ಹಾಡುಗಳು ಕೇಳೋದೇ 90ಸ್ದು, ಇಲ್ಲ ತುಂಬ ಸೆಲೆಕ್ಟೆಡ್ ಗಣೇಶ್ ಸರ್ದು ಅವ್ರದ್ದು ಇವ್ರದ್ದು ಲವ್ ಸಾಂಗ್ಸ್ ಕೇಳೋದು. ಸೊ ಅದು ನಂದು ಫಸ್ಟ್ ಉದ್ದೇಶ ಅದು. ಆಮೇಲೆ ಅನಿಲ್ ಅವರೇ ಎಲ್ಲ ಸಾಂಗ್ಸು ಕಲ್ಟದು ಅವರೇ ಬರ್ತಿರೋದು. ಈಸ್ ಅ ವೆರಿ ಗುಡ್ ರೈಟ್ರ್. ಅವ್ರು ಇರೋ ಒಳಗಡೆ ಟ್ಯಾಲೆಂಟ್ನ ಅವ್ರು ಇವತ್ತವರೆಗೂ ಆಚೆ ಇಟ್ಟಿಲ್ಲ. ಎಲ್ಲಿ ನಾನು ಡಾಮಿನೇಟ್ ಮಾಡ್ತಿದ್ದೀನಿ ನನ್ನ ಸಿನಿಮಾಗೆ ಅಂದರೆ ನಾನೇ ಡೈರೆಕ್ಟರು, ನಾನೇ ರೈಟರ್ ಮಾಡಬಾರ್ದು, ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತ. ಬಟ್ ಅವ್ರಿಗೆ ಗೊತ್ತಿತ್ತು ನನಗೆ ಅವ್ರ ಟ್ಯಾಲೆಂಟ್ ಏನು, ಅವ್ರ ಗತಿ ಏನು ಅಂತೇಳಿ. ನಾನು ಹಿಂಸೆ ಮಾಡಿದವ್ರಿಗೆ ಇಲ್ಲ ಬರೀರಿ ಸರ್, ಪರವಾಗಿಲ್ಲ, ಏನು ತಪ್ಪಾಗಲ್ಲ, ನಾನೇನು ಅಂದ್ಕೊಳ್ತಾ ಇಲ್ವಲ್ಲ, ನೀವು ಬರೀರಿ ಅಂತ. ಸರ್ ನೋಡಿ ಈಗ ಅಯ್ಯೋ ಶಿವನೆಲ್ಲ ಅವರೇ ಬರ್ತಿರೋದು ಹಾಡು ಹೆಂಗಿದೆ ಅಂತೇಳಿ. ತುಂಬಾ ಇಂಟೆನ್ಸ್ ಆಗಿದೆ. ಆಮೇಲೆ ಮೇಕಿಂಗ್ ಕೂಡ ಚಿಕ್ಕ ವಿಷಯಗಳಾದ್ರೂ ಸಹ ನಾರ್ಮಲ್ ಆಗಿ ಪ್ರೀತಿ ಮಾಡೋದು ಅಂತಂದ್ರೇನು, ಕಲ್ಟ್ ಲೆವೆಲ್ ಪ್ರೀತಿ ಮಾಡೋದು ಅಂದ್ರೇನು ನಿಮ್ಮ ಪರ್ಸ್ಪೆಕ್ಟಿವ್ ಸರ್? ನಾರ್ಮಲ್ ಆಗಿ ಪ್ರೀತಿ ಮಾಡಬೇಕು ಅಂದ್ರೆ ನಾರ್ಮಲ್ ಪ್ರೀತಿ ಹೆಂಗೆ ಅಂತ ಅಂದರೆ ಒಬ್ಬ ನಾರ್ಮಲ್ ಹುಡುಗ ಹುಡುಗಿ ಹೆಂಗೆ ನಾರ್ಮಲ್ ಆಗಿ ಪ್ರೀತಿ ಮಾಡ್ತಾರೋ ನಾರ್ಮಲ್ ಆಗಿ. ಕಲ್ಟ್ ಅಂದರೆ ಫಿಕ್ಸ್, ಆ ಹುಡುಗಿ ಅಂದರೆ ಅವಳು ಇನ್ನೊಬ್ಳು ಇಲ್ಲ ಮತ್ತೊಬ್ಳು ಇಲ್ಲ, ಅವಳು ಸಿಗ್ತಾಳೋ ಬಿಡ್ತಾಳೋ ಅದೇನೇ ಆಗಲಿ ಅವಳೆ ಫಿಕ್ಸ್. ಕಲ್ಟ್ ಲೆವೆಲ್ಗೆ ಕೇಳ್ತಾರೆ ಏನು ಮಲೈಕ. ನಾರ್ಮಲ್ ಆಗಿ ಪ್ರೀತಿ ಮಾಡೋದಕ್ಕೂ ಕಲ್ಟ್ ಆಗಿ ಸೈಕ್ ಆಗಿ ಪ್ರೀತಿ ಮಾಡೋದಕ್ಕೂ ಪ್ರೀತಿ ಸರ್, ನಾರ್ಮಲ್ ಕಲ್ಟ್ ಎಲ್ಲ ಇರಲ್ಲ. ಪ್ರೀತಿನೇ ನನ್ನ ಪ್ರಕಾರ. ಇಲ್ಲ ಡೆಫಿನೆಟ್ಲಿ ಅವ್ರು ಹೇಳಿದ್ ಕರೆಕ್ಟ್. ಕಲ್ಟ್ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಆ ಎಕ್ಸ್ಪ್ಲನೇಷನ್ ನಮ್ಮ ಸಿನಿಮಾಗೆ ಆಪ್ಟ್ ಆಗಿದೆ ಅಂತ ಅನ್ಸುತ್ತೆ. ಸಿನಿಮಾ ರೀತಿಯಲ್ಲಿ ಮಾತಾಡಕ್ ಹೋದ್ರೆ ಅವಳೇ ನನಗೆ, ಇನ್ನು ಅವಳು ಬಿಟ್ರೆ ಬೇರೆ ಏನೂ ಇಲ್ಲ, ಅವಳೇ ನನ್ನ ಸರ್ವಸ್ವ, ಅವಳೇ ನನಗೆಲ್ಲ ಅಂತ. ದಟ್ ಇಸ್ ವೆರಿ ಟ್ರೂ. ಸೂಪರ್, ಬಹಳ ಖುಷಿ ಆಯ್ತು ಮಾತಾಡಿ. ಜನವರಿ 23ಕ್ಕೆ ರಾಜ್ಯಾದ್ಯಂತ ಬರ್ತಿದ್ದೀರಿ. ಕಲ್ಟ್ನ ದೊಡ್ಡ ಮಟ್ಟಕ್ಕೆ ಅಭಿಮಾನಿಗಳು ಗೆಲ್ಲಿಸ್ಲಿ. ನಿಮ್ಮ ಜೊತೆಗಿದ್ದವ್ರು ನಿಮ್ಮ ಜೊತೆಗೆ ದೊಡ್ಡ ಮಟ್ಟಕ್ಕೆ ಸಪೋರ್ಟಾಗಿ ನಿಂತ್ಕೊಳ್ಳಿ. ಅದು ಯಾರೇ ಆಗಲಿ, ಇನ್ ಟರ್ಮ್ಸ್ ಆಫ್ ಫ್ರೆಂಡ್ಸ್ ಯಾರೇ ಆಗಲಿ ಒಳ್ಳೇದಾಗಲಿ. ನಿಮಗೆ ಆಡಿಯನ್ಸ್ಗೆ ಹೇಳೋಕ್ಕೆ ಇಷ್ಟಪಡ್ತೀರಿ? ಜನವರಿ 23ಗೆ ನನ್ನ ಕಲ್ಟ್ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನಿಮ್ಮ ಕುಟುಂಬದ ಸಮೇತ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾ ನೋಡಿ ಯಶಸ್ವಿ ಮಾಡಿ ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ.
ಹೊಸ ವರ್ಷಕ್ಕೆ ಹೊಸ ಸಿನಿಮಾ ಬರ್ತಾ ಇದೆ. ಸೊ ಹೊಸ ವರ್ಷಕ್ಕೆ ನೀವೆಲ್ಲ ಫ್ಯಾಮಿಲಿ ಜೊತೆ ಆರಾಮಾಗಿ ಕೂತ್ಕೊಂಡು ನೋಡೋ ಒಂದು ಸಿನಿಮಾ. ನೀವು ಇವಾಗ ಪೋಸ್ಟರ್ಸು ಮತ್ತು ಕೆಲವು ಕ್ಲಿಪ್ಪಿಂಗ್ಸ್ ನೋಡಿ ಅನ್ಕೋಬೋದು ಅಯ್ಯೋ ಇದನ್ನು ನಾವು ಮಕ್ಳ ಜೊತೆ ನೋಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋ ಯಾವ ಡೌಟು ಇಟ್ಕೋಬೇಡಿ. ಖಂಡಿತ ನೀವು ಸಿನಿಮಾನ ಫ್ಯಾಮಿಲಿ ಜೊತೆ ಕೂಡ ನೋಡ್ಬೋದು. ಸೊ ಜನವರಿ 23ಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ಹತ್ತಿರದ ಚಿತ್ರಮಂದಿರಕ್ಕೆ ಹತ್ತಿರ ಇರಲಿ ದೂರ ಇರಲಿ, ದಯವಿಟ್ಟು ಜನವರಿ 23 ಡೇಟ್ ನೆನ್ಪಿಟ್ಕೊಂಡು 23 ಆಗಲಿ ಅಂದರೆ 24, 25 ದಯವಿಟ್ಟು ಸಿನಿಮಾಗೆ ಹೋಗಿ ಅಂತ ನಾನು ಕೇಳ್ಕೊತೀನಿ. ಚೆನ್ನಾಗಿದೆ, ಹತ್ರ ಇರ್ಲಿ ದೂರ ಇರಲಿ, ಸಿನಿಮಾ ನೋಡಿದ್ರೆ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಕಳ್ಳ ಚಿತ್ರತಂಡದ ಮಾತು. ಸಿನಿಮಾ ಜನವರಿ 23ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನ ಎಲ್ಲೂ ತಪ್ಪದೆ ಚಿತ್ರಮಂದಿರ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.